ದಕ್ಷಿಣದಲ್ಲಿ ಬೇಯಲ್ವ ಬಿಜೆಪಿಯ ಬೇಳೆ, ತಮಿಳುನಾಡಿನ ಮೇಲೆಗೆ ಮೋದಿ ಕಣ್ಣು. ದಕ್ಷಿಣದಲ್ಲಿ ಸೋತ್ರೆ ಉತ್ತರದಲ್ಲೂ ಸೋಲ್ತಾರ? ಕೇಂದ್ರ ಬಿಜೆಪಿ ನಾಯಕರಿಗೆ ಈ ಸಲದ ಲೋಕಸಭಾ ಚುನಾವಣೆ ಕಬ್ಬಿಣದ ಕಡಲೆಯಾಗಿದೆ. ದೇಶದ ಉದ್ದಗಲಕ್ಕೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಬಿಜೆಪಿಯ ಸುಳ್ಳು ಭರವಸೆಗಳು, ಆಡಳಿತ ವಿರೋಧಿ ನೀತಿ ಬೆನ್ನು ಬಿದ್ದ ಬೇತಾಳನಂತೆ ಕಾಡ್ತಿದೆ. ಹೀಗಿದ್ರು ಪ್ರಧಾನಿ ಮೋದಿ ಈ ಸಲ ಬಿಜೆಪಿಯ ಟಾರ್ಗೆಟ್ 400 ಅಂತಿದ್ದಾರೆ. ಆದ್ರೆ ಇವರ ಅಸಲಿ ಟಾರ್ಗೆಟ್ 400 ಅಲ್ಲ, 200 ಅಷ್ಟೇ. ಬಿಜೆಪಿ 200 ಸೀಟು ಗೆದ್ರೆ ಎನ್ಡಿಎ ಮಿತ್ರ ಪಕ್ಷಗಳ ಜೊತೆ ಸೇರಿ ಸರ್ಕಾರ ರಚಿಸಬಹುದು ಅನ್ನೋ ಪ್ಲಾನ್ ಕೇಂದ್ರ ಬಿಜೆಪಿ ನಾಯಕರದ್ದು. ಆದ್ರೆ ತಮ್ಮ ತಳಮಳವನ್ನ ಜನರಿಗೆ ತೋರಿಸದಂತೆ ಮರೆಮಾಚಲು ಈ ಸಲದ ಬಿಜೆಪಿ 400 ಸೀಟುಗಳನ್ನ ಗೆಲ್ಲುತ್ತೆ ಅಂತ ಹೇಳುವ ಮೂಲಕ ಜನರ ಮೈಂಡ್ ಸೆಟ್ ಮುಂದಾಗಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಬಿಜೆಪಿಗೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲೂ ನೆಲೆ ಇಲ್ಲ. ಹೀಗಿದ್ರು ಪ್ರಧಾನಿ ಮೋದಿ ಈ ಸಲ ಕರ್ನಾಟಕಕ್ಕಿಂತ ಹೆಚ್ಚಾಗಿ ತಮಿಳುನಾಡನ್ನೇ ಹೆಚ್ಚು ಟಾರ್ಗೆಟ್ ಮಾಡಿದ್ದಾರೆ. ಅದು ಯಾಕೆ ಗೊತ್ತಾ? ಬಿಜೆಪಿ ದಕ್ಷಿಣದಲ್ಲಿ ಸೋತ್ರೆ ಉತ್ತರದಲ್ಲೂ ಸೋತಂತೆಯೇ ಲೆಕ್ಕನ. ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಭೀತಿ. ಬಿಜೆಪಿಗರಿಗೆ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲೋ ಭೀತಿ ಶುರುವಾಗಿದೆ. ಅದರಲ್ಲೂ ಕಳೆದ ಸಲ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಮಾತ್ರ 25 ಎಂಪಿ ಸೀಟು ಗೆದ್ದಿದ್ದ ಬಿಜೆಪಿಗೆ ಈ ಸಲ ಕರ್ನಾಟಕದಲ್ಲಿ 10 ಸೀಟು ಗೆಲ್ಲೋದು ಕೂಡ ಅನುಮಾನ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ರೆ ಬಿಜೆಪಿ ನಾಯಕರು ಕರ್ನಾಟಕವನ್ನ ಕಡೆಗಣಿಸಿ ಕಳೆದ 5 ವರ್ಷಗಳಿಂದ ದಕ್ಷಿಣ ಭಾರತದ ಮತ್ತೊಂದು ರಾಜ್ಯದ ಮೇಲೆ ಕಣ್ಣಿಟ್ಟಿದ್ದಾರೆ. ಆ ರಾಜ್ಯ ಬೇರೆ ಯಾವುದೂ ಅಲ್ಲ, ಪಕ್ಕದ ತಮಿಳುನಾಡು. ಹೌದು ವೀಕ್ಷಕರೇ, ಉತ್ತರ ಭಾರತದಲ್ಲಿ ಕೇಂದ್ರಾಡಳಿತ ಮತ್ತು ಈಶಾನ್ಯ ರಾಜ್ಯಗಳನ್ನ ಬಿಟ್ಟರು ಒಟ್ಟು 370 ಲೋಕಸಭಾ ಸೀಟುಗಳಿವೆ. ಇಷ್ಟು ಸೀಟುಗಳು ಬಿಜೆಪಿಗೆ ಬರ್ತಾವೆ ಅಂತ ಹೇಳೋಕ್ಕಾಗುತ್ತಾ? ವೆಸ್ಟ್ ಬೆಂಗಾಲ್ ನಲ್ಲಿ ಮಮತಾ ಬೆನರ್ಜಿ, ಪಂಜಾಬ್ ಮತ್ತು ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷಗಳು ತುಂಬಾ ಸ್ಟ್ರಾಂಗ್ ಆಗಿವೆ. ಒಡಿಶಾ, ಛತ್ತೀಸ್ಗಢ, ಜಮ್ಮು ಕಾಶ್ಮೀರ ಮತ್ತು ಈಶಾನ್ಯ ರಾಜ್ಯಗಳಲ್ಲೂ ಕೆಲ ಸಣ್ಣ ಪುಟ್ಟ ಪಾರ್ಟಿಗಳು ಚಿಗಿರಿಕೊಂಡಿವೆ. ಇನ್ನ ರಾಹುಲ್ ಗಾಂಧಿ ಉತ್ತರ ಭಾರತದಲ್ಲಿ ಭಾರತ್ ನ್ಯಾಯ ಯಾತ್ರೆ ಮಾಡ್ತಿದ್ದಾರೆ. ಇದರಿಂದ ಉತ್ತರ ಭಾರತದಲ್ಲೂ ಈ ಸಲ ಕಾಂಗ್ರೆಸ್ ಕನಿಷ್ಠ 100 ಸೀಟುಗಳನ್ನ ಬಾಚಿಕೊಳ್ಳುವ ಸಾಧ್ಯತೆ ಇದೆ. ಈ ಭಯ ಇದೀಗ ಕೇಂದ್ರ ಬಿಜೆಪಿ ನಾಯಕರಿಗೆ ಇನ್ನಿಲ್ಲದಂತೆ ಕಾಡ್ತಿದೆ. ಇದೇ ಕಾರಣಕ್ಕೆ ದಕ್ಷಿಣದಲ್ಲಿ, ಅದರಲ್ಲೂ ತಮಿಳುನಾಡಿನಲ್ಲಿ ಬಿಜೆಪಿ ತನ್ನ ಬೇರುಗಳನ್ನ ಸ್ಟ್ರಾಂಗ್ ಮಾಡಿಕೊಳ್ಳಲು ಬಯಸುತ್ತಿರೋದು. ನಿಮ್ಗೆ ಗೊತ್ತಿರಲಿ, ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಎಂಪಿ ಸೀಟುಗಳನ್ನ ಹೊಂದಿರೋ ಏಕೈಕ ರಾಜ್ಯ ಅಂದ್ರೆ ಅದು ತಮಿಳುನಾಡು. ಈ ರಾಜ್ಯದಲ್ಲಿ ಒಟ್ಟು 39 ಲೋಕಸಭಾ ಸೀಟುಗಳಿವೆ. ಹೀಗಾಗಿನೇ ಕೇಂದ್ರ ಬಿಜೆಪಿ ನಾಯಕರು ಕರ್ನಾಟಕಕ್ಕಿಂತ ಹೆಚ್ಚಿನ ಪ್ರಿಫರೆನ್ಸ್ ತಮಿಳುನಾಡಿಗೆ ಕೊಡ್ತಾ ಇರೋದು. ಇಲ್ಲಿನ ಸ್ಥಳೀಯ ದ್ರಾವಿಡ ಪಕ್ಷಗಳಿಂದ ಜನರನ್ನ ತಮ್ಮತ್ತ ತಿರುಗಿಸಿಕೊಳ್ಳಲು ಬಿಜೆಪಿ ನಾಯಕರು ನಾನಾ ಕಸರತ್ತುಗಳನ್ನ ಮಾಡ್ತಿದ್ದಾರೆ. ಇದಕ್ಕಾಗಿ ಉತ್ತರ ಪ್ರದೇಶ ಹಾಗೂ ತಮಿಳುನಾಡಿನ ನಡುವೆ ಸಂಪರ್ಕ ಬೆಸೆಯುವ ಕಾಶಿ ತಮಿಳುನಾಡು ಸಂಗಮ ಕಾರ್ಯಕ್ರಮವನ್ನ ಬಳಸಿಕೊಂಡಿದ್ದಾರೆ. ವಾರಣಾಸಿ ಹಾಗೂ ತಮಿಳುನಾಡು ಸಂಸ್ಕೃತಿಯ ಬಗ್ಗೆ ಮೋದಿ ಮಾತನಾಡುವ ಮೂಲಕ ತಮಿಳುನಾಡಿನ ಜನರ ಮನಗೆಲ್ಲಲು ಯತ್ನಿಸುತ್ತಿದ್ದಾರೆ. ಜೊತೆಗೆ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಕೂಡ 2024ರ ಲೋಕಸಭಾ ಚುನಾವಣೆಯಲ್ಲಿ ಶತಾಯಗತಾಯ ಒಂದಷ್ಟು ಗೆಲುವನ್ನು ಸಾಧಿಸಲೇಬೇಕು ಅಂತೇಳಿ ಎನ್ ಮನ್ ಎನ್ ಮಕ್ಕಳ್ ಎಂಬ ಯಾತ್ರೆ ಮಾಡಿದ್ದಾರೆ. ಅಂದ್ರೆ ನನ್ನ ರಾಜ್ಯ ನನ್ನ ಜನ ಅನ್ನೋ ಯಾತ್ರೆಯನ್ನ ಮಾಡಿದ್ದಾರೆ. ಆ ಮೂಲಕ ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನ ತಂದುಕೊಡಲು ಯತ್ನಿಸಿದ್ದಾರೆ. ಇದನ್ನ ಚುನಾವಣೆಗೆ ಸಮರ್ಥವಾಗಿ ಬಳಸಿಕೊಳ್ಳಲು ತಂತ್ರಗಳನ್ನು ರೂಪಿಸಲಾಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಕಳೆದ ವರ್ಷ ಸಂಸತ್ ಭವನ ಉದ್ಘಾಟನೆ ಸಂದರ್ಭದಲ್ಲಿ ತಮಿಳುನಾಡಿನ ಐತಿಹಾಸಿಕ ಹೆಮ್ಮೆ ಸೆಂಗೋಲ್ಗೆ ಇನ್ನಿಲ್ಲದ ಆದ್ಯತೆ ನೀಡಿದ್ರು ಮೋದಿ. ಆ ಮೂಲಕ ತಮಿಳರ ಮನ ಗೆಲ್ಲಲು ಯತ್ನಿಸಿದ್ರು ಅಂತ ಅರ್ಥೈಸಲಾಗುತ್ತಿದೆ. ಇನ್ನ ಈ ಹಿಂದೆ ಚೀನಾ ಅಧ್ಯಕ್ಷರನ್ನ ತಮಿಳುನಾಡಿನ ದೇವಸ್ಥಾನಕ್ಕೆ ಮೋದಿ ಕರೆಸಿದ್ರು. ಆ ಮೂಲಕ ದಕ್ಷಿಣದ ದೇಗುಲಗಳಿಗೆ ಭೇಟಿ ನೀಡುವ ಮೂಲಕ ಭಾವನಾತ್ಮಕವಾಗಿ ಜನರನ್ನ ಹಿಡಿದಿಡುವಲ್ಲಿ ಮೋದಿ ಸಾಕಷ್ಟು ಶ್ರಮವನ್ನ ವಹಿಸುತ್ತಿದ್ದಾರೆ. ಆಂಧ್ರ ಪ್ರದೇಶದ ವೀರಭದ್ರ ದೇಗುಲದಲ್ಲಿ ಮೋದಿ ಪೂಜೆ ಸಲ್ಲಿಸಿದ್ರು. ಕೇರಳದ ತ್ರಿಪುರ ರಾಮಸ್ವಾಮಿ ಮಂದಿರಕ್ಕೆ ಭೇಟಿ ನೀಡಿದ್ದಾರೆ. ಜೊತೆಗೆ ರಾಮೇಶ್ವರಕ್ಕೆ ಭೇಟಿ ನೀಡಿ ಜ್ಯೋತಿರ್ಲಿಂಗ ದರ್ಶನ ಪಡೆದಿದ್ದಾರೆ. ರಾಮಸೇತು ಪ್ರದೇಶಕ್ಕೆ ತೆರಳಿ ವೀಕ್ಷಣೆ ಮಾಡಿದ್ರು. ಈ ಎಲ್ಲಾ ಭೇಟಿಗಳ ಮೂಲಕ ಜನರನ್ನು ಆಕರ್ಷಿಸಲು ಮೋದಿ ಪ್ರಯತ್ನಿಸುತ್ತಿದ್ದಾರೆ. ಆದ್ರೆ ಅಭಿವೃದ್ಧಿ ಸಾಧನೆಯ ಹೆಸರೆಳದೆ ಬರೀ ದೇವರು ಧರ್ಮ ಅಂತ ಜನರನ್ನ ಸೆಳೆಯೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ. ಜೊತೆಗೆ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳ ಜನ ದಡ್ಡರಲ್ಲ. ಇಂಥ ವಿಷಯಗಳನ್ನ ಇತ್ತೀಚೆಗೆ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ವಿದ್ಯಾವಂತರು ಹೆಚ್ಚಾಗುತ್ತಿದ್ದು ಅಭಿವೃದ್ಧಿ ಸಾಧನೆಗೆ ಮಾತ್ರವೇ ಮತ ಕೊಡ್ತಾರೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಹೀಗಾಗಿ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಈ ಸಲ 2019ರಂತೆ ಅತಿ ಕಡಿಮೆ ಸೀಟುಗಳನ್ನು ಗಳಿಸಿದ್ರೆ ಉತ್ತರದಲ್ಲೂ ಬಿಗ್ ಶಾಕ್ ಎದುರಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.